ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಗೆ ಅತಿ ಶೀಘ್ರದಲ್ಲಿ ಇದೇ ಮಂತಲ್ಲಿ ಹೋಗ್ತಾ ಇದ್ದೀನಿ. ನಾನು ಏನೇನು ಶಾಪಿಂಗ್ ಮಾಡ್ತೀನಿ, ಯಾರ ಜೊತೆ ಶಾಪಿಂಗ್ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ ನೋಡಿ. ನಾನು ಇನ್ನೂ ಮದುವೆ ಆಗಿಲ್ಲ, ಮದುವೆ ಆಗ್ತಿದ್ರು. ನಂದೊಂದು ಪಾರ್ಸಲ್ ಬಂದಿದೆ, ಸೊ ಇದನ್ನ ಓಪನ್ ಮಾಡಬೇಕು. ಎಣ್ಣೆ ಮಿಕ್ಸ್ ಮಾಡ್ಕೊಂಡು ಕುಡಿಯೋದು ಮಮ್ಮ. ಗಂಡಸರಾಗಿ ಎಷ್ಟೊಂದು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಏನು ಹೇಳ್ಕೊಡಲ್ಲ, ಎಲ್ಲ ಖುಷಿಯಾಗಿ ಮಾತಾಡ್ಕೊಂಡು ಒಂದು ಮುಖದ ಮೇಲೆ ಸ್ಮೈಲ್ ಇಟ್ಕೊಂಡು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ, ಅದು ಬೇಜಾರಿಲ್ದಂಗೆ. ವಾವ್, ದಿಸ್ ಇಸ್ ಪ್ರಿಟಿ. ಎಲ್ಲಿ ಹೋಗ್ತಿದ್ಯಾ ಹೇಳಲ್ಲ, ನೀನ್ ಇಲ್ಲಿ ಹೋಗ್ತಿದ್ಯಾ ಹೇಳು. ಗೊತ್ತಿಲ್ಲ. ನಿಮ್ ಪ್ರಕಾರ ಕ್ಯಾಮ್ರಾದಲ್ಲಿ ಯಾವ್ದು ತುಂಬಾ ಚೆನ್ನಾಗಿ ಕಾಂಪ್ಲಿಮೆಂಟ್ ಆಗ್ತಿದೆ, ರೆಡ್ ಬ್ಲೂನಾ? ಹಾಯ್ ಹಲೋ ನಮಸ್ಕಾರ, ನಾನು ಶ್ರೇಣ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆಕ್ಚುಲಿ ಮಾರ್ನಿಂಗ್ 4:15 ಎದ್ದು ರಿಲೇಟಿವ್ ಮನೆಗೆ ಹೋಗಿದ್ವಿ. ಏನೋ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು. ಸೊ ಆಲ್ಮೋಸ್ಟ್ 108 ಕಿಲೋಮೀಟರ್ಸ್ ಏನೋ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದು. ಸೊ ಇವಾಗ ಅಮ್ಮ ನೋಡ್ರಿ ಮಲ್ಕೊಂಡಿದ್ರು, ಎದ್ಬಿಟ್ಟಿದ್ದಾರೆ. ಅಂಡ್ ಪಾಪುನು ಮಲ್ಕೊಂಡಿದೆ, ಅಕ್ಕ ದೊಡ್ಡಮ್ಮ ಇಬ್ರು ಬಂದಿದ್ದಾರೆ. ಸೊ ಇವಾಗ ಇನ್ನೊಂದ್ ಕಡೆ ಇಲ್ಲಿ ಒಂದು ಸ್ಟಾಪ್ ಮಾಡ್ಬೇಕಂತೆ, ನಮ್ಮ ದೊಡ್ಡಮ್ಮಂಗೆ ಗೊತ್ತಿರೋ ರಿಲೇಟಿವ್ಸ್ ಮನೆಗೆ. ಸೊ ಅಲ್ಲಿ ಹೋಗಿ ಆಮೇಲೆ ನಾನು ಸ್ವಲ್ಪ ಏನೋ ಕೆಲಸ ಇದೆ, ಅಲ್ಲಿಗೆ ಹೋಗ್ಬೇಕು. ನಾನು ಬರ್ತಾ ಹೆಂಗೆ ಅಂತಂದ್ರೆ ಪೂರಾ ಗಾಡಿಯಲ್ಲಿ ನಿದ್ದೆ ಮಾಡ್ಬಿಟ್ಟೆ, ವ್ಲಾಗೇ ಮಾಡಕ್ ಹೋಗಿರ್ಲಿಲ್ಲ. ಸೊ ಹಾಗಾಗಿ ಇವತ್ತು ನನ್ನ ಫ್ರೆಂಡ್ ಜೊತೆ ಹೊರಗಡೆ ಆಕ್ಚುಲಿ ಎಲ್ಲೋ ಹೋಗ್ಬೇಕು. ಸೊ ಬೇಸಿಕಲಿ ಏನಪ್ಪಾ ಅಂತಂದ್ರೆ, ನಾನು ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಗೆ ಅತಿ ಶೀಘ್ರದಲ್ಲಿ ಇದೇ ಮಂತಲ್ಲಿ ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ತುಂಬಾ ಶಾಪಿಂಗ್ ಮಾಡಬೇಕು. ಸೊ ಆ ಒಂದು ಶಾಪಿಂಗ್ ಇವತ್ತು ಆಗ್ತಾ ಇದೆ. ಸೊ ನಾನು ಏನೇನು ಶಾಪಿಂಗ್ ಮಾಡ್ತೀನಿ, ಯಾರ ಜೊತೆ ಶಾಪಿಂಗ್ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ ನೋಡಿ. ಇದು ಬಂದ್ಬಿಟ್ಟು ನನ್ನ 16 Pro Max ಫೋನ್. ಸೊ ಇದರಲ್ಲಿ ಟೈಮ್ ನೋಡ್ಬೋದು, 12 ಗಂಟೆ ಆಗಿದೆ. ನಾನು ಅವಳಿಗೆ 12 ಗಂಟೆಗೆ ಸಿಗೋಣ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಸೊ ಇವಾಗ ಪ್ರಾಬ್ಲಿ 2:30 ಅಂತ ಹೇಳಿದ್ದೀನಿ. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀನಿ ಅಂತ. ಮೇ ಬಿ ಅದಕ್ಕಿಂತ ಲೇಟ್ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ನಮ್ಮ ದೊಡ್ಡಮ್ಮ ಮನೆ ರಿಲೇಷನ್ಸ್ ಎಲ್ಲೋ ಅವ್ರ ಮನೆಗೆ ಬಂದಿದ್ದೀವಿ. ಇದು ಯಾವುದೋ ಹಳ್ಳಿ ಇರೋಂಗಿದೆ ಮನೆ. ಸೊ ಇಲ್ಲೆಲ್ಲ ಸುತ್ತಮುತ್ತ ಹಳ್ಳಿನೇ. ಇಲ್ಲೆಲ್ಲ ನೋಡಿ ಮೆಣಸಿನ್ಕಾಯಿ, ಕಡಲೆಕಾಯಿ ಹೊರಗಡೆ ಒಣಾಕಿದ್ದೀನಿ. ಇವ್ರ ಮನೇಲಿ CC ಕ್ಯಾಮ್ರಾ ಇದೆ ಹೊರಗಡೆದು. ಸೊ ನಾನು ನಮ್ಮ ಮನೆಗೆ ಹಾಕ್ಸೋಣ ಅಂತ ಹೇಳಿದ್ದೆ, ನಮ್ಮಮ್ಮ ಬೇಡ ಅಂತ ಹೇಳಿದ್ರು. ಆ್ಯಂಡ್ ಪುಟ್ಟು ಇದನ್ನು ನೋಡಿ. ಫೈನಲಿ ಇಲ್ಲಿ ಆ್ಯಕ್ಚುಲಿ ಈ ಹೂವನ್ನ ಇಸ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ರು. ಸೊ ಇವಾಗ ಈ ಹೂವನ್ನ ಹೆಂಗೂ ಇಸ್ಕೊಂಡಾಯ್ತು, ಇವಾಗ ಹೊರಡಬೇಕು. ಅವ್ರ ಮನೆ ಪೂಜೆಗೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ರಿಲೇಟಿವ್ ಮನೆಗೆ ಇಸ್ಕೊಳ್ಳೋಣ ಅಂತ ಬಂದಿದ್ರು. ನಾನು ಇನ್ನೂ ಮದುವೆ ಆಗಿಲ್ಲ, ಮದುವೆ ಆಗ್ತಿದ್ರು. ಮದುವೆ ಆಗಿಲ್ಲ ಅಂತಂದ್ರೆ ಸೊ ಗೈಸ್ ಇಲ್ಲಿ ಕೈಗೆಲ್ಲ ಏನೋ ಅಷ್ಟೆಲ್ಲ ಹಚ್ಚುವಂತ ಶಾಸ್ತ್ರ ಇದೆ. ಮುತ್ತೈದೆಗೆ ಹಚ್ತಾರೆ ಅಂತ ನನಗೂ ಹಚ್ಚಿದಾರೆ ಅಷ್ಟೇ, ಏನೇನಿಲ್ಲ. ನಾನು ನೋಡಿಲ್ಲ ಅಂತ. ಇಷ್ಟೊಂದು ಹೋಗ್ಬೇಕಾ? ಸೊ ಇವಾಗ ಇಲ್ಲಿಂದ ಹೊರಡ್ತಾ ಇದೀವಿ. ಅವ್ರ ಕೈಯಲ್ಲಿ ಅರ್ಶನ ಆಗ್ಬಿಡಿದೆ, ನಮಗೆ ಅರ್ಶನ ಎಲ್ಲ ಹಚ್ಚಿ ನನ್ನ ಕೈಯಲ್ಲಿ ಅರ್ಶನ ಆಗಿದೆ ನೋಡಿ. ನನಗೆ ಈ ಥರ ಸಂಪ್ರದಾಯಗಳೆಲ್ಲ ತುಂಬ ಇಷ್ಟ ಆಗುತ್ತೆ ಆ್ಯಕ್ಚುಲಿ. ಬಿಕಾಸ್ ನಮ್ಮ ಬೆಂಗಳೂರುಗಳೆಲ್ಲ ಆ ಥರ ಎಲ್ಲ ಹಾಕಿದಲ್ವಲ್ಲ. ಬಾಯ್ 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 ಬಾಯ್. ಇವಾಗ ನಮ್ಮ ದೊಡ್ಡಮ್ಮನ ಏನಿದ್ದಾರೆ ಅವ್ರನ್ನ ಡ್ರಾಪ್ ಮಾಡಿ ನಾನು ಲೆನ್ಸ್ ಕಾರ್ಡ್ಗೆ ಬಂದೆ. ನಮ್ಮ ಅಮ್ಮಂದು ಗ್ಲಾಸಸ್ ಚೇಂಜ್ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ನಲ್ಲ, ಸೊ ಅದನ್ನು ಇಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ನನಗೆ ಸಖತ್ ತಲೆನೋವ್ತದೆ, ನನಗೆ ಕಾರಲ್ಲಿ ಟ್ರಾವೆಲಿಂಗ್ ಆಗಲ್ಲ, ನಾನು ಅದಕ್ಕೆ ಫಸ್ಟ್ ಸೀಟಲ್ಲಿ ಕೂತ್ಕೊಳ್ಳೋದು. ಸೊ ಇವಾಗ ಅವರು ಇದರಲ್ಲಿ ನೋಡಿ ನಂದು ಹಳೆ ಗ್ಲಾಸ್ ಕೊಟ್ಟಿದ್ದಾರೆ. ಸೊ ಅದನ್ನು ಸ್ವಲ್ಪ ವೈಪ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅಲ್ಲಿ ಕೊಟ್ಟೆ ಅವ್ರಿಗೆ. ಸೊ ಇವಾಗ ಅದನ್ನು ತೊಗೊಂಡು ಹೊರಡಬೇಕು. ಅದಾದಮೇಲೆ ನಾನು ಹೊರಗಡೆ ಶಾಪಿಂಗಿಗೆ ರೆಡಿ ಆಗಬೇಕು ಪೂರ. ಇವಾಗ ಅದು ಕೊಡೋಣ. ಫೈನಲಿ ಇವಾಗ ಮನೆಗೆ ಬಂದೆ. ನನಗೆ ಆಕ್ಚುಲಿ ಇವತ್ತು ನಾನು ಒಂದು ಆ್ಯಪ್ ಬರುತ್ತೆ ಆಯ್ತಾ. ಸೊ ಅದರಲ್ಲಿ ನಿಮಗೆ ಡ್ರೈವರ್ ಬೇಕಂದ್ರೆ ನೀವು ಬುಕ್ ಮಾಡ್ಕೋಬಹುದು ಎಲ್ಲರೂ ಟ್ರಾವೆಲ್ ಮಾಡಬೇಕಾದ್ರೆ. ಸೊ ಇವತ್ತು ಆಲ್ಮೋಸ್ಟ್ ನಾವು 250 ಕಿಲೋಮೀಟರ್ಸ್ ಏನೋ ಟ್ರಾವೆಲ್ ಮಾಡಿದ್ವಿ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಇವತ್ತು ಬುಕ್ ಮಾಡ್ಕೊಂಡಿದ್ದೆ. ಸೊ ಹೆಂಗೆ ಅಂತಂದ್ರೆ ಪಾಪ ಅವ್ರಿಗೆ ಹುಷಾರಿಲ್ಲ. ಆಕ್ಚುಲಿ ಹುಷಾರಿಲ್ಲದೆ ಇದ್ರು ಅವ್ರಿಗೂ ಒಬ್ರು ಮಗಳಿದಾಳೆ ಆಯ್ತಾ. ಸೊ ಏನೇನೋ ಅವ್ರದ್ದೇನೋ ಕಮಿಟ್ಮೆಂಟ್ ಇದೆ ಅಂತೆ. ಸೊ ಹಾಗಾಗಿ ಕಮಿಟ್ಮೆಂಟ್ ಇರುತ್ತಲ್ಲ, ಹಂಗೆ ಕೆಲಸ ಮಾಡ್ಲೇಬೇಕಲ್ವಾ ಮೇಡಮ್ ಅಂತಂದು. ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ. ಇಟ್ಸ್ ಲೈಕ್ ಒಂದು ಗಂಡಸರಾಗಿ ಎಷ್ಟೊಂದು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಏನು ಹೇಳ್ಕೊಡಲ್ಲ, ಎಲ್ಲ ಖುಷಿಯಾಗಿ ಮಾತಾಡ್ಕೊಂಡು ಒಂದು ಮುಖದ ಮೇಲೆ ಸ್ಮೈಲ್ ಇಟ್ಕೊಂಡು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ, ಅದು ಬೇಜಾರಿಲ್ದಂಗೆ. ಏನು ಹೇಳಿದ್ರು ಓಕೆ ಮೇಡಮ್ ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ಅವ್ರ ಪಾಪ ಓಕೆ ಅಂತಿದ್ರು. ನನಗೆ ಸಖತ್ ಬೇಜಾರಾಗೋಯ್ತು. ಸೊ ಹಾಗಾಗಿ ಗೈಸ್ ಲೈಕ್ ಐ ಹ್ಯಾವ್ ಅ ಹ್ಯೂಜ್ ರೆಸ್ಪೆಕ್ಟ್ ಟು ದಟ್ ಮ್ಯಾನ್. ಸೊ ಈ ಥರ ಎಲ್ಲ ಕಷ್ಟಪಡ್ತಾರಲ್ಲ ಜನ ಅಂತ ಹೇಳ್ಬಿಟ್ಟು. ನಂದೊಂದು ಪಾರ್ಸಲ್ ಬಂದಿದೆ, ಸೊ ಇದನ್ನ ಓಪನ್ ಮಾಡಬೇಕು. ಸೊ ಲೆಟ್ಸ್ ಓಪನ್ ದಿಸ್. ಇವಾಗ ಫೈನಲಿ ನಮ್ಮ ಅಮ್ಮಂದು ಲೆನ್ಸ್ ಗ್ಲಾಸಸ್ ಏನಿದೆ ಇಸ್ಕೊಬಂದಾಯ್ತು. ನಮ್ಮ ಅಮ್ಮ ನೋಡಿ ಅದಕ್ಕೆ ರಬ್ಬರ್ ಹಾಕಿಟ್ಟವ್ರು ಜಿಪ್ಪು ಹಾಕ್ತಂಗೆ ಕರೆಕ್ಟಾಗಿ ಇಲ್ಲಿದೆ ನೋಡಿ. ಸೊ ಅದಾದಮೇಲೆ ಇವಾಗ ಓಪನ್ ಮಾಡುವ. ಲೆಟ್ಸ್ ಓಪನ್ ಇಟ್. ಈ
ಇದನ್ನ ಓಪನ್ ಮಾಡಾಯಿತು. ಇಟ್ಸ್ ಬೇಸಿಕಲಿ ಲೈಕ್ ಏನಾದ್ರು ವೆಜಿಟೇಬಲ್ ಅಥವಾ ಫ್ರೂಟ್ ಸಾಲೆಡ್ ಮಾಡ್ಕೊಂಡಾಗ ಅದಕ್ಕೆ ಸಾಲಡ್ ಡ್ರೆಸ್ಸಿಂಗ್ ಹಾಕ್ತಾರೆ ಗೊತ್ತಾ, ಅದ್ರ ಮೇಲೆ ಸ್ವಲ್ಪ ಟೇಸ್ಟಿಗೆ ಅಂತ ಹೇಳ್ಬಿಟ್ಟು ಅದು ಇದು. ಸೊ ಇದು ಪೀನಟಿಂದ ಮಾಡಿರುವಂಥದ್ದು, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಅಮೆಝಾನಿಂದ ಆರ್ಡ್ರ್ ಮಾಡಿದ್ದೆ. ಸೊ ಅದನ್ನು ನಾಳೆ ಎಕ್ಸ್ಪೆರಿಮೆಂಟ್ ಮಾಡಬೇಕು, ಏನಾದ್ರು ಸಾಲೆಡ್ ಥರ ಮಾಡಿಕೊಂಡು. ಗೈಸ್ ಇವ್ರದ್ದು ಇದಿಷ್ಟು ಕ್ರೇಟ್ ಇದೆಲ್ಲ ಇರೋ ಬರೋದೆಲ್ಲ ನಮ್ಮ ಮನೇಲೆ ಎತ್ತಿ ಇವಾಗ ಈಗ ಮೊಟ್ಟೆ ತೊಗೋಣ ಅಂತ ಹೇಳಿ ಬಂದೆ. ಅವ್ರು ನೋಡ್ಬಿಟ್ಟು ನಗಾಡ್ತವ್ರೆ, ನಮ್ದೆಲ್ಲ ಇವರೇ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಮನೇಲಿ ಮೊಟ್ಟೆ ಇಲ್ಲ, ಪ್ರೋಟೀನ್ ಸೋರ್ಸ್ ಬೇಕೇ ಬೇಕಲ್ಲ. ಸೊ ಪ್ರಾಬ್ಲಿ ಸ್ಮೂತಿ ಕುಡಿದು ಅದ್ರ ಜೊತೆಗೆ ಒಂದಷ್ಟು ಮೊಟ್ಟೆಗಳನ್ನ ತಿಂದು ಆಮೇಲೆ ನಾನು ರೆಡಿ ಆಗ್ತೀನಿ ಫುಲ್ಲು. ಈಗ ಟ್ರೆಡಿಷ್ನಲ್ ಹೋಗಿದ್ದೆ, ಈಗ ವೆಸ್ಟರ್ನಲ್ಲಿ ರೆಡಿ ಆಗಬೇಕು. ಬಿಕಾಸ್ ಶಾಪಿಂಗ್ ಅಲ್ವಾ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ನಾನು ಆ್ಯಕ್ಚುಲಿ ತುಂಬ ಕನ್ಫ್ಯೂಸನ್ ಆಗಿದ್ದೀನಿ ಟ್ರೆಡಿಷ್ನಲ್ ಹಾಕೊಳ್ಳೋದಾ ವೆಸ್ಟರ್ನ್ ಹಾಕೊಳ್ಳೋದಾ ಅಂತ ಹೇಳ್ಬಿಟ್ಟು. ಸೊ ನೋಡುವ. ಆ್ಯಂಡ್ ಆರೆಂಜ್ನ ಕೂಡ ತೊಗೊಳ್ಳೋಣ ಅನ್ನಿಸ್ತಿದೆ, ತೊಗೊಳ. ಫೈನಲಿ ನನ್ನ ಫ್ರೆಂಡು ನನಗೆ ಅಂತ ಹೇಳ್ಬಿಟ್ಟು ತಲೆನೋವು ಅಂತನ್ನ, ಸೊ ಟೆಂಡರ್ ಕೋಕೋನಟ್ ಜ್ಯೂಸ್ ನಂಗೆ ತೊಗೊಬಂದಿದ್ದಾನೆ, ಅಂದರೆ ಎಳ್ನೀರು ತೊಗೊಬಂದಿದ್ದಾನೆ. ಸೊ ಇವಾಗ ಕುಡಿಬೇಕು. ನೈಸ್. ನಮ್ಮಮ್ಮ ಅವ್ನು 2 ತಂದಿದ್ದ, ನಮ್ಮಮ್ಮಗೊಂದು ಅಂತ ಹೇಳ್ಬಿಟ್ಟು. ಸೊ ಅದನ್ನ ಇವಾಗ ಅಮ್ಮ ಕಟ್ ಮಾಡ್ಬಿಟ್ಟು ತಿಂತವ್ರು, ಹಂಗೆ ಡೈರೆಕ್ಟಾಗಿ ಎತ್ತವ್ರು. ಎತ್ತಮ್ಮ ಚಿನ್ನು ಎತ್ರಿ ಬುಕ್ ಮಾಡ್ಲಾ? ಮಾಡ್ತೀನಿ. ಇದು ಹಿಂಗೆ ಕುಡಿಬೇಕು ಎಳ್ನೀರು. ನಮ್ಮಮ್ಮ ನೋಡ್ರಿ ಹಿಂಗೆ ಎಳ್ನೀರು ಒಳ್ಳಿಕೆ ಎಣ್ಣೆ ಮಿಕ್ಸ್ ಮಾಡ್ಕೊಂಡು ಕುಡಿಯೋದು ನಮ್ಮಮ್ಮ. ನಮ್ಮಮ್ಮ ಟೆನ್ಷನ್ ಆಗ್ಬಿಟ್ರು, ಕುಡಿಯೋದು ಬಿಟ್ಬಿಟ್ಟು ನೋಡಲ್ಲ ಮೂತಿ ಎಲ್ಲ ಮಾಡ್ಕೊಂಡ್ಬಿಟ್ರು. ಈಗ ಇದ್ರಲ್ಲಿ ಆಕ್ಚುಲಿ ಗಂಜಿ ಇದೆ, ನನ್ನ ಫ್ರೆಂಡಿಗೆ ಫೂಲ್ ಮಾಡ್ಬಿಟ್ಟಿದ್ದಾರೆ. ಇದ್ರಲ್ಲಿ ಗಂಜಿ ಇದೆ ಅಂತ ಹೇಳ್ಬಿಟ್ಟು, ಅವನಿಗೆ ಬೇರೆ ಕನ್ನಡ ಬರಲ್ಲ ಅಂತ ಹೇಳ್ಬಿಟ್ಟು ಮಂಗ ಮಾಡ್ಬಿಟ್ಟು ಏನೋ ಒಂದು ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ. ಇವಾಗ ಇದ್ರಲ್ಲಿ ಇನ್ನೊಂದು ಚೂರಿದೆ, ಅದು ನಾನು ಕುಡಿತೀನಿ. ಗೈಸ್ ಇವಾಗ ನಾನು ಮತ್ತೆ ಅಮ್ಮ ಹೊರಡ್ತಾ ಇದೀವಿ. ಅಮ್ಮ ಮಂತ್ರಿ ಮಾಲಿಗೆ ಹೊರಡ್ತಾರೆ ಆ್ಯಂಡ್ ನಾನು ಇವಾಗ MG ರೋಡಿಗೆ ಓಡ್ತೀನಿ. ನನ್ನ ಫ್ರೆಂಡ್ ಆಲ್ರೆಡಿ ಬಿಟ್ಬಿಟ್ಟಿದ್ದಾಳೆ. ನಾನು ತುಂಬ ಲೇಟಾಗಿ ಹೊರಟೆ ಗೈಸ್. ಮನೆಗೆ ಬಂದು ಆರಾಮಾಗಿ ರೆಡಿಯಾಗಿ ಹೊರಡೋದಿರಲ್ಲ, ಆ ಪ್ರೋಸೆಸ್ಸೇ ಬೇರೆ. ಅವು ಹೆಣ್ಮಕ್ಳಿಗೆ ಮಾತ್ರ ಅದು ಅರ್ಥ ಆಗೋದು. ನಿನ್ನೆ ಕೂಡ ಅಷ್ಟೇ, ಇಟ್ಸ್ ಲೈಕ್ ನಾನು ಇದಕ್ಕೆ ಹೋಗಿದ್ದೆ, ಏನಂತಾರೆ ಹೈಕೆಗೆ ಹೋಗಿದ್ದೆ. ಅಲ್ಲೂ ಅಷ್ಟೇ ಒಬ್ರು ಲೇಡಿ ಇದ್ರು, ಅವರು ಪಿಂಕ್ ಎತ್ಕೊಂಡಿದ್ರು. ಅವಾಗ ಹೇಳ್ತಿದ್ದೆ ನಾನು ಪಿಂಕ್ ಎತ್ಕೊಂಡಿದ್ದೀನಿ, ಇಟ್ಸ್ ಸಚ್ ಅ ಗರ್ಲ್ ಥಿಂಗ್ ಅಲ್ವಾ ಅಂತ ಅವ್ರ ಹತ್ರನೂ ಮಾತಾಡ್ತಾ ಇದ್ದೆ ನಿನ್ನೆ. ಸೊ ಹೆಣ್ಮಕ್ಳಿಗೆ ಮಾತ್ರ ಇದು ಅರ್ಥ ಆಗೋದು ಗೈಸ್. ಸೊ ಗೈಸ್ ಫೈನಲಿ ನಾನಿವಾಗ ಇಲ್ಲಿ ಏನೋ ದುಬೈ ಪ್ಲಾಜಾ ಅಂತ ಹೇಳ್ತದ, ಸೊ ಅಲ್ಲಿ ಟಿಬೇಟಿಯನ್ ಶಾಪಿಂಗ್ ಸೆಂಟರ್ ರೈಟ್, ಅಲ್ಲಿ ಬಂದಿದ್ದೀನಿ. ಇವಾಗ ಅವಳು ಇದ್ದಾಳೆ, ಅವಳು ಆಲ್ರೆಡಿ ಒಂದು ಟಾಪ್ನ ತಗೊಂಡ್ಬಿಟ್ಟಿದ್ದಾಳೆ. ತೋರ್ಸು. ಪಿಂಕ್ ಇಸ್ ಸಚ್ ಅ ಲವ್ಲಿ ಥಿಂಗ್. ಶೋ ಶಡಪ್ ಅಂಡ್ ಶೋ. ಅವಳು ಒಂದು ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋಗ್ತಿದ್ದಾಳೆ, ಸೊ ಹಾಗಾಗಿ ತೋರ್ಸು. ಆಯ್ತು ತೋರ್ಸು, ಬಟ್ಟೆ ತೋರ್ಸು. I'll make you cut this part. Wow, this is pretty, very pretty it is. It will look amazing on you. It's very pretty. ಸೊ ಈ ಟಾಪ್ ಇದೆಲ್ಲ ನಂಗೆ ತುಂಬ ಇಷ್ಟ ಆಯಿತು. ಇದು ಚೆನ್ನಾಗಿರುತ್ತೆ, ಬೀಚ್ ಹತ್ರ ಹಾಕೊಳ್ಳೋದಕ್ಕೆ ಅಂತ ಅನ್ನಿಸ್ತಿದೆ. ಸೊ ಹಾಗೆ ಈ ಟಾಪ್ನ ಮಾತ್ರ ತೊಗೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಐ ಆಮ್ ನಾಟ್ ಅ ವೈಟ್ ಪರ್ಸನ್, ಸೊ ವೈಟ್ ಜೊತೆ ಮ್ಯಾಚ್ ಮಾಡೋದ ಬ್ಲ್ಯಾಕ್ ಜೊತೆ ಮ್ಯಾಚ್ ಮಾಡೋದ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ವಾಟ್ ಯು ಥಿಂಕ್ ನವ್ಯ, ಏನು ಮಾಡೋದು ಇದನ್ನು? ಬಟ್ ವೈಟ್ ಚೆನ್ನಾಗಿ ಅನ್ಸುತ್ತಾ? ಬಟ್ ಅದು ಕಾಂಬೋ ಆಗ್ತಿಲ್ಲ ಅನ್ನಿಸ್ತು ನನಗೆ ಬ್ರೋ. ಇಟ್ ಈಸ್ ನಾಟ್ ಐ ಮೀನ್ Complimenting. ಕಾಂಪ್ಲಿಮೆಂಟಿಂಗ್ ಈಚ್ ಅದರ್. ಐ ಫೀಲ್ ಲೈಕ್ ಬ್ಲ್ಯಾಕ್ ವುಡ್ ಗೋ ವೆರಿ ವೆಲ್ ವಿತ್ ದಿಸ್ ಒನ್. No bro, I think in the day ವೈಟ್ ಚೆನ್ನಾಗಿರುತ್ತೆ ಅನಿಸ್ತಿದೆ. ಇದೊಂದು ಡ್ರೆಸ್ ಟ್ರೈ ಮಾಡಿದೆ, ನನ್ನ ಶೂಸ್ ಬುಕ್ ನೋಡಿ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗಿದೆ ಅಂತ. ಸೇಮ್ ಶಾಪ್. ಮೇ ಬಿ ಇಯರಿಂಗ್ಸ್ ಒಂದು ಚೇಂಜ್ ಮಾಡಬೇಕು. ಅವಳು ಕೂಡ ಇದೇ ಶಾಪಲ್ಲಿ ಒಂದು ಬಟ್ಟೆ ತೊಗೊಂಡಿಲ್ಲಂತೆ. ಸೊ ದಿಸ್ ಇಸ್ ಸಚ್ ಅ ಶಾಪ್ ಫಾರ್ 1 piece ಡ್ರೆಸ್ಸಸ್ ಅಂತ ಹೇಳ್ಬೋದು. ಐ ಆಮ್ ಟೋಟಲಿ ಇನ್ ಲವ್. ಆ್ಯಂಡ್ ಬ್ರೌನ್ ಇಸ್ ನನ್ನ ಕಲರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅಮ್ಮ ಕೌ ಗೈಸ್, ಅಮ್ಮ ಕೌ. ಸೊ ಗೈಸ್ ಇದೊಂದು ಟಾಪ್ ನೋಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ನನಗೇನು ಅಷ್ಟು ಇದು ಕಾಂಪ್ಲಿಮೆಂಟ್ ಆಗ್ತದೆ ಅನಿಸ್ತಿಲ್ಲ. ಮೇ ಬಿ ಬ್ಲ್ಯಾಕ್ ಮೈಟ್ ಲುಕ್ ನೈಸ್. ದಿಸ್ ಇಸ್ ಲುಕಿಂಗ್ ವೆರಿ ಪ್ಲೇನ್ ಆನ್ ಮೀ. ಸೊ ಆಗ ಬ್ಲ್ಯಾಕ್ ಹಾಕೊಂಡು ನೋಡ್ತೀನಿ ಹಿಂಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ನವ್ಯ ಅವಾಗ ಏನು ಸಿಕ್ತು ನಿಮಗೆ? ನನಗೆ ಇನ್ನೊಂದು ಡ್ರೆಸ್ ಸಿಕ್ತು. ದಟ್ ಬ್ಲ್ಯಾಕ್ ಡ್ರೆಸ್ ನೋ, ಯು ಆರ್ ಲುಕಿಂಗ್ ವೆರಿ ಪ್ರಿಟಿ ಆಯ್ತಾ. ಜಸ್ಟ್ ದಟ್ ಚೆನ್ನಾಗಿ ಸ್ಟೈಲ್ ಮಾಡಿ ಚೆನ್ನಾಗಿ ಕಾಣಿಸುತ್ತೆ. ಸೋ ಮಚ್ ಆಫ್ ಬ್ಲ್ಯಾಕ್ ಬ್ರೋ. ಇಟ್ಸ್ ಓಕೆ ನೋ, ಯು ಹ್ಯಾವ್ ನೋ ಐಡಿಯಾ ಹೌ ಮಚ್ ಬ್ಲ್ಯಾಕ್ ಐ ಹ್ಯಾವ್. ಏನಾಗಲ್ಲ ತಗೋ, ಚೆನ್ನಾಗಿ ಕಾಣಿಸ್ಬೇಕಷ್ಟೇ ಅಟ್ ದ ಎಂಡ್ ಆಫ್ ದ ಡೇ. ಇವಾಗ ನಾನು ತೊಗೊಳಕ್ಕೆ ಒಂದೆರಡು ತೊಗೊಳೋದು ಬಂದೆ, ಇವಾಗ ಪ್ರಾಬ್ಲಿ 3 ತೊಗೋತಾ ಇದ್ದೀನಿ. ಇನ್ನೂ ಸಮಾಧಾನ ಆಗಿಲ್ಲ, ಬಿಕಾಸ್ ನಾನು ಹೋಗ್ತಿರೋ ಜಾಗದಲ್ಲಿ ಇನ್ನೂ ಹಾಕೊಳ್ಳೋಕೆ ಬಟ್ಟೆಗಳು ಇನ್ನೂ ಬೇಕು, ಅದನ್ನು ನೋಡಬೇಕು. ಎಲ್ಲಿ ಹೋಗ್ತಿದ್ಯಾ ಹೇಳಲ್ಲ, ನೀನು ಎಲ್ಲಿ ಹೋಗ್ತಿದ್ಯಾ ಹೇಳು. ಗೊತ್ತಿಲ್ಲ, ಪ್ಲಾನ್ ಮಾಡಬೇಕು. ಸೊ ಗೈಸ್ ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಅವಳೆಲ್ಲಿ ಹೋಗ್ತಾ ಇದ್ದಲ್ಲ, ಗೆಸ್ ಮಾಡಿ ನೋಡೋಣ, ಯಾರು ಕರೆಕ್ಟಾಗಿ ಗೆಸ್ ಮಾಡ್ತೀರಾ ನೋಡೋಣ. ಗೈಸ್ ನನಗೆ ಇದು 2 ಟಾಪ್ ಕೂಡ ಇಷ್ಟ ಆಯಿತು. ಇವು 2 ಟಾಪಲ್ಲಿ ಯಾವ್ದು ತೊಗೊಳ್ಳೋದು ಅಂತ ಗೊತ್ತಾಗ್ತಿಲ್ಲ. ನಿಮ್ಮ ಪ್ರಕಾರ ಕ್ಯಾಮ್ರಾದಲ್ಲಿ ಯಾವ್ದು ತುಂಬ ಚೆನ್ನಾಗಿ ಕಾಂಪ್ಲಿಮೆಂಟ್ ಆಗ್ತಿದೆ, ರೆಡ್ಡಾ ಬ್ಲೂನಾ ನನಗೆ ಹೇಳಿ. ಆ್ಯಂಡ್ ಅದು ಬಿಟ್ಟು ಇನ್ನೊಂದು ಈ ಟಾಪ್ ಇದೆ. ಸೊ ಇದು ನನಗೆ ಚೆನ್ನಾಗಿ ಕಾಣಿಸ್ತಿದೆ ಅನ್ನಿಸ್ತು, ಬಟ್ ತೊಗೊಳ್ಳ ಬೇಡ ಅಂತ ಯೋಚನೆ ಮಾಡ್ತೀನಿ. ವಾಟ್ ಯು ಥಿಂಕ್ ಐ ಶುಡ್ ಬೈ? ಗೈಸ್ ಇದು ನನಗೆ ಇಷ್ಟ ಆಯಿತು. ಸೊ ಇದು ತೊಗೊಳ್ಳ ಬೇಡವಾ, ಬಿಕಾಸ್ ಇದು ಸ್ಯಾಟಿನ್ ಥರ ಇದೆಲ್ಲ, ಸ್ಯಾಟಿನ್ ಬಟ್ಟೆ ತುಂಬ ಸಾಫ್ಟ್ ಆಗಿರುತ್ತೆ ಮೈ ಮೇಲೆ.
ಸೊ ಇದು ತಗೋಬೇಕು ಅನ್ನಿಸ್ತಿದೆ. ಬಟ್ ಮೇ ಬಿ ಒಂದ್ಸಲ ಹಾಕೊಂಡು ಟ್ರೈ ಮಾಡಿ ನೋಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅದ್ರ ಬೇಸಿಸ್ ಮೇಲೆ ತಗೊಳ್ಳೋದ ಬೇಡವಾ ಅಂತ ಡಿಸೈಡ್ ಮಾಡೋಣ. ಐ ಫೆಲ್ಟ್ ದ ಕಲರ್ಸ್ ನೈಸ್. ಸೊ ಗೈಸ್, ಇವತ್ತು ಫೈನಲಿ ಶಾಪಿಂಗ್ ಆಯಿತು. ಆ್ಯಂಡ್ ಬೆಂಗಳೂರಲ್ಲಿ ಎಷ್ಟು ಚಳಿ ಏರ್ತಾ ಇದೆ ಅಂತಂದರೆ ಟೈಮ್ ಇಸ್ 11:30 ಫುಲ್ ಚಳಿ. ಅವಳು ಏನೋ ನೀನು ಅಲ್ಲಾಡ್ತಿದ್ದಲ್ಲ ಚಳಿಗೆ. ನನಗೆ ಚಳಿ ಆಗೋದು. ಹಾಗಾಗಿ ದುಪ್ಪಟ್ಟ ಬ್ಯಾಗಿನ ತೆಗೆದ್ಬಿಟ್ಟು ಹಾಕೊಂಡ್ಬಿಟ್ಟೆ. ಸೊ ಇವಾಗ ಇನ್ನೂ ನೋಡಿ ಇಷ್ಟೊತ್ತಿಗೂ ಎಷ್ಟು ಜನ ರೌಡ್ ಇದೆ ಅಂತೆಲ್ಲ ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪ ಏನಾದ್ರು ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ಇಲ್ಲೊಂಚೂರು ಏನಾದ್ರು ತೊಗೊಂಡು ಆಮೇಲೆ ಹೊರಡಬೇಕು.